ವಾಟ್ಸಪ್ ಗೈಸ್, ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ಒಂದು ಇನ್ಫಿನಿಕ್ಸ್ ಕಡೆಯಿಂದ ಇನ್ಫಿನಿಕ್ಸ್ ಔಟ್ 7 Pro ಈ ಒಂದು ಸ್ಮಾರ್ಟ್ ಫೋನ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ವಿ. ಇದು ಕೇವಲ 10,000 ರೂಪಾಯಿಗೆ 6GB RAM ನ ಜೊತೆ ಒಂದು ಸ್ಮಾರ್ಟ್ ಫೋನ್ ರಿಲೀಸ್ ಮಾಡಿರುವಂಥದ್ದು, ಮತ್ತೆ 64GB ಇಂಟರ್ನಲ್ ಸ್ಟೋರೇಜ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇದೇ ಮೊಟ್ಟ ಬಾರಿಗೆ 10,000 ರೂಪಾಯಿಗೆ 6GB RAM ನ ಜೊತೆ ಸ್ಮಾರ್ಟ್ ಫೋನ್ ನೋಡ್ತಾ ಇದ್ವಿ. ಸೊ ಇದರಲ್ಲಿ ಕೆಲವೊಂದು ಮಿಸ್ಸಿಂಗ್ ಫೀಚರ್ಸ್ ಕೂಡ ಇದೆ. ಮತ್ತೆ ಯಾವುದೇ ಒಂದು ಹೊಸ ಕಂಪನಿಗಳು ಮಾರ್ಕೆಟ್ನಲ್ಲಿ ಅವರದೇ ಒಂದು ಸ್ಮಾರ್ಟ್ ಫೋನ್ ಸೇಲ್ ಆಗಲಿ ಅಂತ ಏನೆಲ್ಲ ಒಂದು ಹೊಸ ಫೀಚರ್ಸ್ಗಳನ್ನ ಕೊಟ್ಟರು, ಈ ಸ್ಮಾರ್ಟ್ ಫೋನ್ಗಳು ಇನ್ನೂ ತುಂಬಾ ಹಿಂದೆ ಬೀಳಕ್ಕೆ ಕಾರಣವೇನು? ಸೊ ಈ ಒಂದು ಫೋನ್ ನೀವು ಕೊಡ್ಬೋದಾ? 6GB RAM, 64GB, ಇನ್ನೆಲ್ಲ ಏನೊಂದು ಹೊಸ ಫೀಚರ್ಸ್ ನೋಡ್ಕೊಂಡು ಬಂದಿದೆ ಅಂತ ನಿಮಗೆ ನನ್ನ ಒಪಿನಿಯನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ ಅಂದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸೊ ಫ್ರೆಂಡ್ಸ್, ಮೊದಲು ಈ ಒಂದು ಸ್ಮಾರ್ಟ್ ಫೋನ್ನ ಓವರ್ ಲುಕ್ ಇದು ಯಾವ ರೀತಿ ಕಾಣುತ್ತೆ, ಇದರಲ್ಲಿ ಏನೊಂದು ಮೊದಲ ಲುಕ್ ಏನಿದೆ ಇದನ್ನ ನೋಡ್ಕೋಣ ಅಂತ. ಸೊ ಈ ಒಂದು ಫೋನಲ್ಲಿ 6.1 ಇಂಚಸ್ ಇರುವ ಫುಲ್ HD ಅಲ್ಲ HD+ ಡಿಸ್ಪ್ಲೇನ ಕೊಟ್ಟಿರುವಂಥದ್ದು. ಇನ್ನು ಹಿಂದಿನ ಬ್ಯಾಕ್ ಪ್ಯಾನೆಲ್ ಒಂದು ಪ್ಯೂರ್ ಮೆಟಾಲಿಕ್ನಿಂದ ಯೂಸ್ ಮಾಡಿರುವಂಥದ್ದು, ಮತ್ತೆ ಸೈಡ್ ಎಜಸ್ ಎಲ್ಲ ಒಂದು ಪ್ಲಾಸ್ಟಿಕ್ನಿಂದ ಮೇಡ್ ಬೈ ಆಗಿದೆ. ಇನ್ನು ಮಧ್ಯದಲ್ಲಿ ಇನ್ಫಿನಿಕ್ಸ್ ಬ್ರ್ಯಾಂಡ್ ನೇಮ್ ನೋಡ್ತಾ ಇದ್ವಿ, ಫಿಂಗರ್ ಪ್ರಿಂಟ್ ನೋಡ್ತಾ ಇದ್ವಿ, ಮತ್ತೆ 13 MP ಪ್ಲಸ್ 2 MP ಡ್ಯೂಲ್ ರಿಯರ್ ಕ್ಯಾಮ್ರಾ ಮತ್ತು ಡ್ಯುವಲ್ LED ಫ್ಲಾಶ್ ನೋಡ್ತಾ ಇದ್ವಿ. ಇದು ಸ್ಮಾರ್ಟ್ ಫೋನ್ ಹೈಲೈಟ್ ಫೀಚರ್ ಆಗಿ ಕ್ವಾಡ್ ಕ್ಯಾಮ್ರಾ ಅಂತ ಹೇಳಿದ್ದಾರೆ. ಮುಂದಿನ ಸೆಲ್ಫಿ ಕ್ಯಾಮ್ರಾ ಕೂಡ ನಿಮಗೆ ಡುವಲ್ ಕ್ಯಾಮ್ರಾ ಕೊಟ್ಟಿರ್ತದೆ. ಇಲ್ಲಿ ಕೂಡ 13 MP ಪ್ಲಸ್ 2 MP ಒಂದು ಡುವಲ್ ಸೆಲ್ಫಿ ಕ್ಯಾಮ್ರಾ ನೋಡ್ತಾ ಇದೆ, ಮತ್ತೆ ಇಲ್ಲಿ LED ಫ್ಲಾಶ್ ಕೂಡ ಸಿಗ್ತಾ ಇದೆ. ಸೊ ಇದು ಬಿಟ್ಟರೆ ಲೆಫ್ಟ್ ಸೈಡ್ಗೆ ನಮಗೆ ಡೆಡಿಕೇಟ್ ಸಿಮ್ ಸ್ಲಾಟ್ನ ಕೊಟ್ಟಿದ್ದಾರೆ, ರೈಟ್ ಸೈಡ್ಗೆ ವ್ಯಾಲ್ಯೂಮ್ ಬ್ರೋಕನ್ ಕೀಸ್ ಮತ್ತೆ ಒಂದು ಲಾಕಿನ ನೋಡ್ತಾ ಇದ್ವಿ. ಇನ್ನು ಬಾಟಮ್ ಕೆಳಗಡೆ 3.mm ಹೆಡ್ಫೋನ್ ಜಾಕ್, ಮೈಕ್ರೋ USB ಕೇಬಲ್ ಮತ್ತೆ ಒಂದು ಸಿಂಗಲ್ ಸೌಂಡ್ ನೋಡ್ತಾ ಇದ್ವಿ. ಇನ್ನು ಒಂದೊಂದೇ ನಾನು ಈ ಒಂದು ಸ್ಮಾರ್ಟ್ ಫೋನ್ ಫೀಚರ್ಸ್ಗಳು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಮೊದಲಿಗೆ ಈ ಒಂದು ಫೋನಲ್ಲಿ 6.1 ಇಂಚಸ್ ಇರೋ ಒಂದು HD+ ಡಿಸ್ಪ್ಲೇ ಇದೆ, ಮತ್ತೆ ನಾವು ದೊಡ್ಡ ನಾಚನ ನೋಡ್ತಾ ಇದ್ವಿ. ಅದು ಕಾರಣ ಇಲ್ಲಿ ಡುವಲ್ ನಾವು ಸೆಲ್ಫಿ ಕ್ಯಾಮ್ ನೋಡ್ತಾ ಇದ್ವಿ, ಅದಕ್ಕಾಗಿ ದೊಡ್ಡ ನಾಚನದಿಂದ ಮೇಲೆ ನೋಡ್ಕೋಬಹುದು. ಬಟ್ ಇದೊಂದು ಕಲರ್ ಸ್ಯಾಚುರೇಷನ್ ಆಗಲಿ ಮತ್ತೆ ಇದರೊಂದು ಡಿಸ್ಪ್ಲೇ ವ್ಯೂ ಆಗಲಿ ಚೆನ್ನಾಗಿದೆ. ನಾನು 10,000 ರೂಪಾಯಿಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಒಂದು ಲೆವೆಲ್ಗೆ ಓಕೆ ಅಂತ ಹೇಳ್ಕೋಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಫೋನಲ್ಲಿ ಮೇನ್ ಫೀಚರ್ ಅಪ್ಪ ಅಂದ್ರೆ ಅದು ಈ ಒಂದು ಸ್ಮಾರ್ಟ್ ಫೋನ್ನ RAM 6GB RAM ಇದೆ. ಮೊದಲ ಬಾರಿಗೆ 10,000 ರೂಪಾಯಿಗೆ ನಮಗೆ 6GB RAM ನ ಜೊತೆ ಫೋನ್ ನೋಡ್ತೀವಪ್ಪ ಅಂದ್ರೆ ಅದು ಇನ್ಫಿನಿಕ್ಸ್ ಔಟ್ 7 Pro ಮಾತ್ರ. ಇನ್ನು ನಿಮಗೆ 64GB ಇಂಟರ್ನಲ್ ಸ್ಟೋರೇಜ್ ಕೂಡ ಕೊಡ್ತಾ ಇದ್ದಾರೆ. ಡೆಡಿಕೇಟ್ ಸಿಮ್ ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ಮೆಮರಿ ಕಾರ್ಡ್ಗಳನ್ನ ಕೂಡ ಹಾಕೊಡುವಂಥದ್ದು. ಸೊ ಇಲ್ಲಿ ಮಿಸ್ಸಿಂಗ್ ಫೀಚರ್ ನನಗೆ ಅನಿಸಿದ ಪ್ರಕಾರ ಇದರಲ್ಲಿ ನಮಗೆ ಪ್ರೊಸೆಸರ್ ಅಷ್ಟೊಂದು ಚೆನ್ನಾಗಿ ಸಿಕ್ಕಿಲ್ಲ ಅನ್ಕೊಳ್ತಾ ಇದ್ದೀನಿ. ಇದರಲ್ಲಿ ಇಲಿಯೋ P22 ಪ್ರೊಸೆಸರ್ನ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ನೀವು ಗೇಮ್ಸ್ಗಳು ಆಟ ಆಡಬೇಕಾದ್ರೆ ಅಥವಾ ಹೆವಿ ಯಾವುದೋ ಒಂದು ಸಾಫ್ಟ್ವೇರ್ಗಳನ್ನ ನೀವು ಒಂದು ಯೂಸ್ ಮಾಡ್ತಿದ್ದೀರಾ, ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ತೀರಾ ಅಂದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ನೀವು ನೋಡ್ತೀರಾ. ಮತ್ತೆ ನೀವೊಂದು ಮೀಡಿಯಂ ಗ್ರಾಫಿಕ್ಸ್ನಲ್ಲಿ PUBG ಆಟ ಆಡ್ಕೋಬಹುದು, ಬಟ್ ಅದು ಅಲ್ಲಿ ಅಷ್ಟರ ಮಟ್ಟಿಗೆ ವರ್ತ್ ಇರಲ್ಲ. ಅಲ್ಲೂ ನಿಮಗೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ಸ್ ಬರುತ್ತೆ. ನೀವು ಅಸ್ಪಾಲ್ಟ್ 8 ಆಗಿರಲಿ ಮತ್ತೆ PUBG ಆಗಿರಲಿ ಹೈ ಗ್ರಾಫಿಕ್ಸ್ನಲ್ಲಿ ಆಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ಈ ಒಂದು ಫೋನಲ್ಲಿ ನೋಡ್ತೀವಿ. ಸೊ 10,000 ರೂಪಾಯಿಗೆ ಈ ಪ್ರೊಸೆಸರ್ ವರ್ತಿಲ್ಲ ಅನ್ಸುತ್ತೆ, ಬಟ್ ನಾವು ಜಾಸ್ತಿ ಸ್ಪೆಸಿಫಿಕೇಶನ್ 6GB ನೋಡ್ತಾ ಇದ್ವಿ, 64 ನೋಡ್ತಾ ಇದ್ವಿ. ಸೊ ಅದಕ್ಕಾಗಿ ನೀವು ಹೆಚ್ಚಿಗೆ ಒಂದು RAM ನೋಡ್ತಾ ಇದ್ದೀರಾ, ಹೆಚ್ಚಿಗೆ ಒಂದು ಸ್ಟೋರೇಜ್ನ ನೋಡ್ತಿದ್ದೀರಾ ಅಂದರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹಾಕೋಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ಮತ್ತೊಂದು ಮೇನ್ ಹೈಲೈಟ್ ಫೀಚರ್ ಅಂದರೆ ಈ ಒಂದು ಸ್ಮಾರ್ಟ್ ಫೋನ್ಗಳ ಕ್ಯಾಮ್ರಾ. ಸೊ ಈ ಒಂದು ಫೋನಲ್ಲಿ 13 MP ಪ್ಲಸ್ 2 MP ಒಂದು ಡುವಲ್ ರಿಯರ್ ಕ್ಯಾಮ್ರಾ ನೋಡ್ತಾ ಇದ್ವಿ. ಅಷ್ಟರ ಮಟ್ಟಿಗೆ ಕ್ಲಿಯಾರಿಟಿ ನಮಗೆ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಫೋಟೋಗಳು ಸಿಗಲ್ಲ. ನೀವು ಇಲ್ಲಿಂದ ಎಕ್ಸಾಂಪಲ್ಸ್ಗಳನ್ನ ನೋಡ್ಕೊಳ್ಬಹುದು. ಹತ್ತಿರದಲ್ಲಿರೋ ಫೋಟೋಗಳನ್ನ ತೆಗೆದಿದ್ದೀನಿ, ಕಲರ್ ಸ್ಯಾಚುರೇಷನ್ ಎಲ್ಲ ಚೆನ್ನಾಗಿದೆ, ಡಿಸ್ಪ್ಲೇ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ನನಗೆ ಅಷ್ಟರ ಮಟ್ಟಿಗೆ ನೋಟ್ 7 ಇಷ್ಟ ಆಗಿಲ್ಲ. ಇನ್ನು ಮುಂದಿನ ಕ್ಯಾಮೆರಾ ಕೂಡ ಅಷ್ಟೇ, ಸೆಲ್ಫಿ ಫೋಟೋಗಳನ್ನ ತಗೊಂಡಿದ್ದೀನಿ, ಸ್ಯಾಂಪಲ್ಸ್ಗಳನ್ನ ಇಲ್ಲ ನೋಡ್ಕೊಳ್ಬಹುದು. ಸೊ ಕ್ಲಿಯರ್ ವ್ಯೂ ಇದೆ, ಬಟ್ ನನಗೆ ತುಂಬಾ ಅಷ್ಟರ ಮಟ್ಟಿಗೆ ನನಗೆ ಹೆವಿ ಅನಿಸಲ್ಲ. ನನಗೆ ಬೇರೆ 10,000 ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ನಾನು ಈ ಕ್ಯಾಮ್ರಾನ ಯಾಕೆ ಸಜೆಸ್ಟ್ ಮಾಡಲಪ್ಪ, ನನಗೆ ಇನ್ನೂ ಜಾಸ್ತಿ RAM ಬೇಕಾಗಿತ್ತು, ನಿಮಗೆ ಜಾಸ್ತಿ ಸ್ಟೋರೇಜ್ ಬೇಕಾಗಿದ್ದರೆ ಮಾತ್ರ ನಾನು ಸಜೆಸ್ಟ್ ಮಾಡ್ಕೊಳ್ಬೋದು. ಬಟ್ ಕ್ಯಾಮ್ರಾ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಸ್ಮಾರ್ಟ್ ಫೋನ್. ಪಾಯಿಂಟ್ ಇದೆ ಅಲ್ವಾ? ನಾನು ಕ್ಲಿಯರ್ ಆನ್ಸರ್ ಮಾಡ್ತೀನಿ, ನಿಮಗೆ ಒಂದು ಪಾಯಿಂಟ್ಸ್ಗಳು ಸಿಗುತ್ತೆ ಏನೆಲ್ಲ ಮಿಸ್ಸಿಂಗ್ ಇದೆ ಅಂತ. ಇನ್ನು ನೆಕ್ಸ್ಟ್ ಈ ಒಂದು ಫೋನಲ್ಲಿ 4000 mAh ಬ್ಯಾಟ್ರಿನ ಕೊಡ್ತಾ ಇದ್ದಾರೆ. 4000 mAh ಬ್ಯಾಟ್ರಿ ಇದೆ, ಮತ್ತು ನಾರ್ಮಲ್ ಯಾವುದೇ ಒಂದು ಸ್ಮಾರ್ಟ್ ಫೋನ್ಗಿಂತ ಸ್ವಲ್ಪ ಫಾಸ್ಟಾಗಿ ಚಾರ್ಜಿಂಗ್ ಮಾಡ್ಕೋಬೋದು. ಬಟ್ ರೆಡ್ಮಿ ನೋಟ್ 7 ಅಷ್ಟು ಫಾಸ್ಟಾಗಿ ಚಾರ್ಜಿಂಗ್ ಆಗಲ್ಲ. ಇನ್ನು ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಮೈಕ್ರೋ USB ಪಿನ್ನ ಕೊಡ್ತಾ ಇದ್ದಾರೆ, 3.5mm ಹೆಡ್ಫೋನ್ ಜಾಕ್ ಇದೆ, ಮತ್ತು ನಮಗೆ ಒಂದು ಸಿಂಗಲ್ ಸೌಂಡ್ನ ಕೂಡ ಕೊಟ್ಟಿರುವಂಥದ್ದು. ಡೆಡಿಕೇಟ್ ಸಿಮ್ ಸ್ಲಾಟ್ನ ಕೊಡ್ತಾ ಇದ್ದಾರೆ, 2 ಸಿಮ್ ಕಾರ್ಡ್, 1 ಮೆಮರಿ ಕಾರ್ಡ್ನ ಯೂಸ್ ಮಾಡ್ಕೋಬೋದು. ಸೊ ನಾರ್ಮಲಿ ಎಲ್ಲ ಸ್ಮಾರ್ಟ್ ಫೋನ್ಗಳಲ್ಲಿ ಈ ಫೀಚರ್ಸ್ಗಳಿರುತ್ತೆ. ಇದು ಬಿಟ್ಟರೆ ಸ್ಪೆಷಲಿ ಏನಪ್ಪ ಅಂದರೆ ಇದರಲ್ಲಿ ಫೇಸ್ ID ಅನ್ಲಾಕಿಂಗ್ ಒಂದು ಕೊಟ್ಟಿದ್ದಾರೆ, ಮತ್ತು ಫಿಂಗರ್ ಪ್ರಿಂಟ್ ಕೂಡ ಇದೆ. ಸೊ ಇದು ಕೂಡ ಎವರೇಜ್ ಇದೆ, ಅಷ್ಟೊಂದು ಫಾಸ್ಟಾಗಿ ಆಗುತ್ತೆ ಅಂತ ಹೇಳ್ತಿಲ್ಲ. ಸೊ ನಾನು ಕಂಪೇರ್ ಮಾಡಬೇಕಾಗತ್ತೆ ನೋಟ್ 7 ಜೊತೆ, ಆವಾಗ ನಿಮಗೆ ಗೊತ್ತಾಗತ್ತೆ, ಇದ್ರ ಬಗ್ಗೆ ಐಡಿಯಾ ಸಿಗುತ್ತೆ. ಸೊ ಎಲ್ಲ ನಾನು ಇಲ್ಲೇ ಕನ್ಕ್ಲೂಷನ್ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ಇದ್ರ ಬಗ್ಗೆ ನಾನು ಕಂಪೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಕಮೆಂಟ್ಸಲ್ಲಿ ಇನ್ನಷ್ಟು ಜಾಸ್ತಿ ನಂಗೆ ಪ್ರೋತ್ಸಾಹ ಮಾಡಿದ್ರೆ ನಾನು ಪಕ್ಕ ಈ 2 ಫೋನ್ಸ್ಗಳ ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ಇದು
ಒಂದು ಲೆವೆಲ್ಗೆ ಇನ್ಫಿನಿಕ್ಸ್ನವ್ರು ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹೊಸ ಸ್ಮಾರ್ಟ್ ಫೋನ್ ಇದೆ, ನಾನು ಇದಕ್ಕೆ ಸ್ವಲ್ಪ ಇನ್ನಷ್ಟು ಹೊಸ ಫೀಚರ್ಸ್ಗಳು ಬನ್ನಿ. 10,000 ರೂಪಾಯಿಗೆ 6 GB ರ್ಯಾಮ್ ಕೊಡ್ತಾ ಇದ್ದಾರೆ ಅಂದರೆ ಇದು ಒಂದು ಚಿಕ್ಕ ವಿಷಯ ಅಲ್ಲ, ಸ್ವಲ್ಪ ಏನೋ ಇಂಟ್ರೆಸ್ಟಿಂಗ್ ಇದೆ ಇದರಲ್ಲಿ. ಸೊ ನನಗನ್ಸಿದ ಪ್ರಕಾರ ಇನ್ನಷ್ಟು ಒಂದು ಬೆಟರ್ ಕ್ವಾಲಿಟಿ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ ಯಾವುದಾದ್ರೂ ಒಂದು ಪ್ರೊಸೆಸರ್ ಕೊಟ್ಟಿದ್ರೆ ಇನ್ನಷ್ಟು ಬೆಟರ್ ಆಗ್ತಿತ್ತು ನನಗನ್ಸುತ್ತೆ. ಸೊ ಅದರಲ್ಲಿ ಪಬ್ಜಿ ಎಲ್ಲ ನಾವು ಸ್ವಲ್ಪ ಆಟ ಆಡ್ಬೋದಿತ್ತು. ಆದ್ರೂ ಇದರಲ್ಲಿ ಪ್ರೊಸೆಸರ್ ಮತ್ತು ಕ್ಯಾಮ್ರಾ ಮಾಮೂಲಾಗಿ ಸ್ವಲ್ಪ ಡೌನ್ಗ್ರೇಡ್ ಇದೆ ಅಂತ ತಿಳ್ಕೊಬೋದು. ನೀವೇನಾದರೂ 6 GB ರ್ಯಾಮ್ 64 GB ಇಂಟರ್ನಲ್ ಸ್ಟೋರೇಜ್ ನಿಮ್ಗೆ ಬೇಕಾಗಿತ್ತು, ನನಗೆ ಜಾಸ್ತಿ ಸ್ಟೋರೇಜ್ ಬೇಕು ಕಮ್ಮಿ ಬೆಲೆ ಏನಪ್ಪ ಅಂದರೆ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಒಂದು ಸ್ಮಾರ್ಟ್ ಫೋನಲ್ಲಿ. ಸೊ ಇದಕ್ಕೋಸ್ಕರ ನೀವು ಇಂದು ಸ್ಮಾರ್ಟ್ ಫೋನ ಪರ್ಚೇಸ್ ಮಾಡ್ಕೋಬೋದು. ಅದರ್ವೈಸ್ ತುಂಬ ಆಪ್ಷನ್ಸ್ ಇದೆ ಗೈಸ್, ನಿಮಗೆ ಆ ಒಂದು ಸ್ಮಾರ್ಟ್ ಫೋನ್ಗಳನ್ನ ಪರ್ಚೇಸ್ ಮಾಡ್ಕೋಬೋದು. ರೆಡ್ಮಿ ನೋಟ್ 7 ತೊಗೊಳ್ಳಿ. ಸೊ ನನ್ನ ವಿಡಿಯೋನಲ್ಲಿ ನಾನು ಯಾವತ್ತೂ ಕ್ಲಿಯರ್ ಆನ್ಸರ್ ಮಾಡೋಕ್ಕೆ ನಿಮಗೆ ಟ್ರೈ ಮಾಡ್ತೀನಿ, ಕನ್ಫ್ಯೂಷನ್ ಇಡಲ್ಲ ಗೈಸ್. ಇನ್ನು ಬಾಕಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ, ನಾನು ಕಂಪೇರ್ ವಿಡಿಯೋ ಮಾಡಬೇಕಾ ಬೇಡವಾ ಅಂತ. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಪೀಸ್.